Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ನಾನು ಮನೋಜ್ ಅವ್ರಿಗೆ ನಾನು ಲಾಸ್ಟ್ ಟೈಮ್ ಒಂದು ಬ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಬ್ಲಾಗಲ್ಲಿ ಅವ್ರಿಗೊಂದು ಗಿಫ್ಟ್ ಆರ್ಡರ್ ಮಾಡಿದ್ದೀನಿ ಅಂತ. ಅದು ಇವತ್ತು ಬರೋ ಥರ ಇದೆ. ಸೊ ಇವತ್ತು ಬಂದ ಮೇಲೆ ಸಾಯಂಕಾಲ ನಿಮಗೆ ತೋರಿಸ್ತೀನಿ ಏನು ಬುಕ್ ಮಾಡಿದ್ದೀನಿ ಏನು ಅಂತ. ಹಾಗೆ ಮನೋಜ್ ಅವ್ರಿಗೂ ಕೊಡ್ತೀನಿ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಇವಾಗ ನನಗೆ ಆಫೀಸ್ ಇದೆ, ಸೊ ಹೊರಡ್ತಾ ಇದ್ದೀನಿ. ಆಫೀಸೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಸಿಗ್ತೀನಿ. ಮನೋಜ್ ಅವ್ರಿಗೆ ಏನು ಬುಕ್ ಮಾಡಿದ್ದೀನಿ, ಏನು ತರಿಸಿದ್ದೀನಿ, ಅವರೆಷ್ಟು ಖುಷಿ ಪಡ್ತಾರೆ ಅದನ್ನು ನೋಡಿ ಸಂಜೆ ಬಂದಮೇಲೆ ತೋರಿಸ್ತೀನಿ. ಗುಂಡು ಮದುಗುಂಡು ಓನ್ ಮಾಡ್ತಿದೆ ಬಂಗಾರಿ, ಓನ್ ಮಾಡ್ತಿದ್ದಮ್ಮ. ನಾನು ಈಗಷ್ಟೇ ಕೆಲಸದಿಂದ ಬಂದೆ. ಬೈಲಿ ಗುಂಡ, ಸುಮ್ಮನೆ ಇರಪ್ಪ, ಸುಮ್ಮನೆ ಇರುವ. ಮಾಡ್ತಿದ್ದಪ್ಪ, ಓನು ಮಾಡ್ತಿದ್ದೆ ಬಂಗಾರಿ. ನಾನು ಈಗಷ್ಟೇ ಕೆಲಸದಿಂದ ಬಂದೆ. ಗುಂಡ ನಾನು ಬಂದ ತಕ್ಷಣ ಎಷ್ಟು ಖುಷಿ ಪಟ್ಕೊಂಡು ಆಟ ಆಡ್ತಾ ಇದ್ದಾನೆ ನೋಡಿ ನನ್ನ ಜೊತೆ. ಯಾರು ಡಾಗ್ ಲವರ್ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಈ ಫೀಲ್ ಏನಂತ. ನಾವು ಎಷ್ಟೇ ಟಯರ್ಡ್ ಆಗಿದ್ರು, ಎಷ್ಟೇ ಬೇಜಾರಾಗಿದ್ರು ಈ ಥರ ಆಡೋದು ನೋಡಿದ್ರೆ ಡಾಗ್ಗಳು ಖುಷಿಯಾಗಿಬಿಡುತ್ತೆ ಒಂಥರ. ಆ ಟಯರ್ಡ್ನೆಸ್ಸು, ಬೇಜಾರು ಎಲ್ಲ ಹೊಟ್ಟೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ನಾನು ಸಾಯಂಕಾಲ ಪಾರ್ಸಲ್ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ, ಪಾರ್ಸಲ್ ಬಂದಿದೆ. ಏನಿದು ಏನು ಎತ್ತ ಅಂತ ತೋರಿಸ್ತೀನಿ. ಮನೋಜ್ ಅವ್ರು ಆಚೆ ಹೋಗಿದ್ದಾರೆ ಅವ್ರ ಫ್ರೆಂಡ್ ಮನೆಗೆ. ಅವ್ರು ಬಂದಮೇಲೆ ಅವ್ರಿಗೂ ಕೊಟ್ಬಿಟ್ಟು ತೋರಿಸ್ತೀನಿ ಏನು ಬಂದಿದೆ ಅಂತ ಹೇಳಿಬಿಟ್ಟು. ಗುಂಡ ಮಧುಗುಂಡ, ಲಾಸ್ಟು ಒಂದು ಲಾಕಲ್ಲಿ ನಿಮ್ಗೆ ಹೇಳಿದ್ದೆ ಗುಂಡಂಗೆ ಟಾಯ್ಸ್ ತರಿಸಿರೋದು. ಅದರಲ್ಲಿ ಎಲ್ಲ ಟಾಯ್ಸ್ನೂ ಹಾಳು ಮಾಡ್ಕೊಂಡಿದ್ದಾನೆ. ಅಂದರೆ ಈ ಥರ ಕಚ್ಚಿ ಕಚ್ಚಿ ಇರೋದು ಇದೊಂದೇ. ಇನ್ನೂ ಒಂದು ಸೆಟ್ ಆರ್ಡರ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಇದೂ ಹಾಳಾಗಿಬಿಟ್ಟಿದೆ ಪಾಪ, ಅವನಿಗೆ ಏನೂ ಇಲ್ಲ ಆಟಾಡೋದಕ್ಕೆ. ಸೊ ನೋಡಬೇಕು, ಆರ್ಡ್ರ್ ಮಾಡಬೇಕು ಆದಷ್ಟು ಬೇಗ. ಇದು ಯಾವ ಥರ ಇತ್ತು, ಇದು ಯಾವ ಥರ ಮಾಡಿಟ್ಟಿದ್ದಾನೆ ನೋಡಿ, ಎಲ್ಲ ಕಚ್ಚಿ ಹಾಕ್ಬಿಟ್ಟಿದ್ದಾನೆ. ನಾನು ಈಗಷ್ಟೇ ಫ್ರೆಶ್ನಪ್ ಆದೆ, ಆಫೀಸಿಂದ ಬಂದಿದ್ದೆ ಅಲ್ವಾ. ಸೊ ಹಾಗಾಗಿ ಫ್ರೆಶ್ನಪ್ ಆಗಿ ಆಮೇಲೆ ಕೊರಿಯರ್ ಏನು ಬಂದಿದೆ ಅಂದರೆ ಪಾರ್ಸಲ್ಲು ನಾನು ಆರ್ಡ್ರ್ ಮಾಡಿದ್ದು, ಅದನ್ನು ತೋರಿಸೋಣ ಅಂತ ಅಂದ್ಕೊಂಡೆ. ಮತ್ತು ಏನಪ್ಪ ಅಂದರೆ ನಾನಿವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಬಂದೆ, 6:15ಗೆಲ್ಲ. ಸೊ ಇವಾಗ ಆಲ್ರೆಡಿ 6:30 ಆಗಿದೆ. ಮತ್ತು ಏನಪ್ಪ ಅಂತ ಅಂದರೆ ಇವತ್ತು ಸಂಡೇ ಅಲ್ವಾ. ಸೊ ಹಾಗಾಗಿ ನನಗೆ ನಾನ್ ವೆಜ್ ವೀಕ್ಲಿ ಒನ್ಸ್ ಅಥವಾ 2 ಟೈಮ್ಸ್ ಆದರೂ ನನಗೆ ಇರಲೇಬೇಕು. ಬಟ್ ಏನಪ್ಪ ಅಂದರೆ ಇತ್ತೀಚೆಗೆ ತುಂಬ ಕಡಿಮೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಮಮ್ಮಿ ಮನೇಲಿದ್ದಾಗ ವೀಕಲ್ಲಿ 2 ಟೈಮ್ಸ್ ಆದರೂ ಮಾಡ್ತಾಯಿದ್ರು. ಇಲ್ಲಿ ನಾನು ಒಬ್ಬಳೇ ತಿನ್ನಬೇಕು, ಮನೋಜ್ ಅವ್ರು ಜಾಸ್ತಿ ತಿನ್ನೋದೇ ಇಲ್ಲ. ಸೊ ಹಾಗಾಗಿ ನಾನು ಮಾಡೋದು ಕಡಿಮೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಈಗಷ್ಟೇ ನಾನು ಆಫೀಸಿಂದ ಬಂದಿದ್ದೀನಿ. ಮತ್ತು ಇವಾಗ ಮನೋಜ್ ಅವರು ಆಚೆ ಹೋಗಿದ್ದಾರೆ. ಅವ್ರು ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಒಂದು 7:30 8 o'clock ಈ ಥರ ಆಗ್ಬೋದು. ಸೊ ಹಾಗಾಗಿ ನಾನು ಮನೋಜ್ ಅವ್ರಿಗೆ ಬಿರಿಯಾನಿ ತೊಗೊಂಬನ್ನಿ ಬರ್ತಾ ಅಂತ ಹೇಳಿದ್ದೀನಿ. ಸರಿ ಆಯಿತು ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ. ಇಲ್ಲೆಲ್ಲ ಸ್ವಲ್ಪ ಹೊಸಕೋಟೆ ದಮ್ ಬಿರಿಯಾನಿ ಅಂತ ಏನಿದೆ ಅದೆಲ್ಲ ತುಂಬ ಬ್ರ್ಯಾಂಚಸ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಮನೋಜ್ ಅವರು ಹೊಸಕೋಟೆ ಬಿರಿಯಾನಿ ತೊಗೊಂಬರಲ್ಲ ಅಂತ ಕೇಳಿದ್ರು. ಏನಾದರೂ ಸರಿ ತೊಗೊಂಬನ್ನಿ ಅಂತ ಹೇಳಿದ್ದೀನಿ. ನೋಡೋಣ ಯಾವ ಬಿರಿಯಾನಿ ತೊಗೊಂಬರ್ತಾರೆ ಅಂತ ಹೇಳಿಬಿಟ್ಟು. ಗುಂಡುಂಗೆ ಆಲ್ರೆಡಿ ಇವತ್ತು ನಾನು ಇರಲಿಲ್ಲ ಅಲ್ಲ, ಮಧ್ಯಾಹ್ನ ತೊಗೊಂಬಂದು ಹಾಕ್ಕೊಟ್ಟಿದ್ದಾರೆ ಅವನಿಗೆ. ಬಿರಿಯಾನಿ ತೊಗೊಂಬಂದು ಹಾಕ್ಕೊಟ್ಟಿದ್ದಾರೆ. ನಾನು ಹೇಳ್ತೀನಿ ಜಾಸ್ತಿ ಗುಂಡುಂಗೆ ಈ ಥರ ಅಭ್ಯಾಸ ಮಾಡಿಸ್ಬೇಡಿ ಅಂತ. ಬಟ್ ಅವರು ಕೇಳಲ್ಲ, ಅವ್ನು ಬೇಜಾರು ಮಾಡ್ಕೊತಾನೆ ಅಂತ ಹೇಳ್ಬಿಟ್ಟು ತೊಗೊಂಬಂದು ಕೊಟ್ಬಿಡ್ತಾರೆ. ಅವನು ಅರ್ಧ ತಿಂದು ಅರ್ಧ ಪೀಸ್ ಮಾತ್ರ ತಿಂದು ಅನ್ನ ಹಾಗೆ ಉಳಿಸಿದ್ದಾನೆ. ಇವಾಗ ಸಂಜೆ ಅವ್ರು ಬರ್ತಾ ನಂಗೆ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನು ತೊಗೊಂಬರ್ತಾರೆ ಅಂತ.
ಇನ್ನು ತಡ ಮಾಡಲ್ಲ, ಏನು ಪಾರ್ಸಲ್ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಏನಪ್ಪ ಅಂದರೆ ಮನೋಜ್ ಅವ್ರಿಗೆ ಒಂದು ಗಿಫ್ಟ್ ಆರ್ಡರ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೆ ಅಲ್ವಾ, ಆ ಗಿಫ್ಟ್ ಬಂದಿದೆ. ಓಪನ್ ಮಾಡಿ ಏನು ಅಂತ ತೋರಿಸ್ತೀನಿ. ಗುಂಡು ನಿನಗಲ್ಲ ಬಿಡೋ, ಇವ್ರಿಗೊಬ್ಬ, ಇವನು ಏನೇ ಬಂದ್ರೂ ಅದನ್ನು ನೋಡ್ಬಿಡ್ಬೇಕು ಫಸ್ಟು ಮನೆ ಒಳಗಡೆ. ಏನಪ್ಪ ಅಂತ ಅಂದರೆ ಅದೇ ಲಾಸ್ಟ್ ಟೈಮ್ ನಾನು ಹೇಳ್ದಾಗೆ ಅವ್ರಿಗೆ ಒಂದು ಗಿಫ್ಟ್ನ ಬರ್ತ್ಡೇಗೆ ಗಿಫ್ಟ್ ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳಿದ್ದೆ ನಿಮ್ಮ ಹತ್ರ. ಸೊ ಅದು ಇವಾಗ ಬಂದಿದೆ. ಈ ಒಂದು ಸ್ಪೆಕ್ಸ್ನ ಅವರಿಗೆ ಆರ್ಡ್ರ್ ಮಾಡಿದ್ದೆ ನಾನು, ಮನೋಜ್ ಅವ್ರಿಗೆ. ಇದೊಂಥರ ಇವಾಗ ಟ್ರೆಂಡಿಂಗಲ್ಲಿದೆ, ಚೆನ್ನಾಗೂ ಇದೆ. ಸುಮ್ಮನೆ ಇರಕೊಂಡ. ನೋಡಿ ಇಲ್ಲೆಲ್ಲ ಕವರ್ ಮಾಡಿ ಕೊಟ್ಟಿದ್ದಾರೆ ಗ್ಲಾಸಿಗೆ. ಗುಂಡ ಗುಂಡ ಚೆನ್ನಾಗಿದೆ ಅಲ್ಲ, ಇಷ್ಟ ಆಯಿತು ನನಗೆ. ನೋಡೋಣ ಮನೋಜ್ ಅವ್ರು ಬಂದಾಗ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಅನ್ಕೊತಾ ಇದ್ದೆ ಈ ಥರ ತೊಗೊಬೇಕು ನಾನು ಅಂತ. ಬಟ್ ಏನಪ್ಪ ಅಂದರೆ ಸರಿ ಓಕೆ ಮನೋಜ್ ಅವ್ರಿಗೆ ಕೊಡ್ಸೋಣ ಅಂತ ಹೇಳಿಬಿಟ್ಟು ತೊಗೊಂಡೆ. ಆ್ಯಕ್ಚುಲಿ ಆಲ್ರೆಡಿ ನಮ್ಮ ಹತ್ರ ಒಂದು ಸನ್ ಗ್ಲಾಸ್ ಇದೆ, ಅದು ಸ್ವಲ್ಪ ಇದಕ್ಕಿಂತ ಕಾಸ್ಟ್ಲಿ. ಇರಲಿ ನನಗೊಂದು ಅವರಿಗೊಂದು ಅಂತ ಹೇಳಿಬಿಟ್ಟು ತೊಗೊಂಡಿದ್ದಾಯಿತು. ಹೇಗೋ ಗಿಫ್ಟ್ ಕೊಟ್ಟಾಗೂ ಆಗುತ್ತೆ ಅಂತ ಹೇಳಿ ತೊಗೊಂಡೆ ಇದನ್ನು. ಚೆನ್ನಾಗಿದೆ ಅಲ್ಲ, ಇದು ಫ್ರೇಮ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಗುಂಡ ನೀನು ಹಾಕೊಂತೀಯನೋ ಎಲ್ಲ ಹೆಂಗೆ ಕಾಣಿಸ್ತೀಯ? ಅಯ್ಯೋ ಇವನಿಗೇನು ಟ್ಯಾಗೇ ಕಾಣಂಗಿಲ್ಲ. ಚೆನ್ನಾಗಿ ಕಾಣ್ತೀಯ ಬಿಡು. ಆಮೇಲೆ ಗ್ಲಾಸ್ ಎಲ್ಲ ಹೊಡೆದಾಕ್ತೀಯ ನೀನೇ ನೋಡಾಮೇಲೆ. ಮತ್ತು ಏನಪ್ಪ ಅಂತ ಅಂದರೆ ಈ ಸ್ಪೆಕ್ಸಿಗೆ 1 ಇಯರ್ ವಾರಂಟಿ ಇದೆ. ಚೆನ್ನಾಗಿದೆ. ಅದ್ರ ಜೊತೇಲಿ ಕ್ಲಾತ್ ಎಲ್ಲ ಕೊಟ್ಟಿದ್ದಾರೆ. ಏನಾದರೂ ಡಸ್ಟ್ ಏನಾದರೂ ಗ್ಲಾಸ್ ಮೇಲೆ ಬಿತ್ತು ಅಂದರೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇದು. ಅಯ್ಯೋ ಭಗವಂತ ತಂದೆ, ಸುಮ್ಮನೆ ಇರು. ನೋಡಿ ಈ ಥರ ಇದೆ, ಕ್ವಾಲಿಟಿ ಚೆನ್ನಾಗಿದೆ ಕ್ಲಾತ್. ಯಾಕೋ ಮೂಗು ಡ್ರೈ ಆಗಿಬಿಟ್ಟಿದೆ, ಗುಂಡೊಂದು ಜ್ವರ ಗಿರ ಬಂದ್ಬಿಟ್ಟೈತೋ ಏನೋ ಗೊತ್ತಿಲ್ಲ. ಏನಂತ ಬಿಸಿ ಏನಿಲ್ಲ ಬಾಡಿ, ಬಟ್ ಆದರೂ ಎಂತಕ್ಕೆ ಟ್ರೈ ಮಾಡ್ಕೊಂಡೈತೋ ಗೊತ್ತಿಲ್ಲ. ಜ್ವರ ಬಂದೈತೇನೋ ಗುಂಡ? ಏನು 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 ತರಂಗೆ ಇಲ್ಲ ಮನೇಲಿ. ಸುಮ್ಮನೆ ಇರಪ್ಪ ಕಳ್ಗುಂಡ. ಮನೋಜ್ ಅವ್ರ ಮನೆಗೆ ಬಂದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ. ಏನಪ್ಪ ಅಂದರೆ ಮನೋಜ್ ಅವ್ರು ಬಂದಿದ್ದಾರೆ, ಅವರು ರೂಮಲ್ಲಿದ್ದಾರೆ. ಗಿಫ್ಟ್ ತೊಗೊಂಡು ಹೋಗ್ಕೊಡೋಣ, ಏನು ಹೇಳ್ತಾರೆ ನೋಡೋಣ. ಮನು ಏನಿದೆ ತೆಗ್ದು ನೋಡು. ಇನ್ನು ಬರ್ಡೇದು ನಾನು ಗಿಫ್ಟು ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳಿದ್ದೆ ಮನೋಜ್ ಅವ್ರ ಹತ್ರ. ಬಟ್ ಏನು ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳಿರಲಿಲ್ಲ. ಅವ್ರು ಅವತ್ತಿಂದ ನನ್ನ ಕೇಳ್ತಾಯಿದ್ರು ಏನು ಏನು ಹೇಳು ಹೇಳು ಅಂತ. ನಾನು ಹೇಳಿರಲಿಲ್ಲ. ಓಪನ್ ಮಾಡಿ ನೋಡು.
ಅದು ಇದೈತೆ ಪೇಪರೆಲ್ಲ ರಿಮೂವ್ ಮಾಡೋದು. ಹಂಗೆ ಇರಲಿ ಬಿಡು, ಎಲ್ಲ ನೋಡು ಓಪನ್ ಮಾಡಿ ಚೆನ್ನಾಗಿದ್ಯಾ ಹೇಗೆ. ಇಷ್ಟ ಆತ ನೋಡೋಕ್ಕಾಗಲ್ಲ, ಇದು ಗ್ಲಾಸ್ ಅಲ್ವಾ, ಸುಮ್ಮನೆ ಕಿತ್ತೋಗ್ಬಿಡುತ್ತೆ. ನಾನು ಯಾವಾಗಲೂ ಯೂಸ್ ಮಾಡೋದು ಆಚೆ ಹೋದಾಗ. ಅಂದರೆ ಇನ್ನೂ ಒಂದಿದೆಯಲ್ವಾ, ಇಬ್ಬರಲ್ಲಿ ಯಾವುದಾದ್ರು ಯೂಸ್ ಮಾಡೋಣ ಇಬ್ರು ಅಂತ ತೊಗೊಂಡಿತ್ತು. ಚೆನ್ನಾಗಿದ್ಯಾ? ನಿಂಗೆ ಇಷ್ಟ ಆಯ್ತಾ? ಅವನಿಗೂ ಹಾಕಿದ್ದೆ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಇಷ್ಟ ಆಯ್ತಾ ಇಲ್ವಾ? ಇಷ್ಟ ಆಯ್ತು. ನಿಜ ಹೇಳಿ. ನಿಜ. ಅದು ಗಿಫ್ಟು. ಎಷ್ಟು ರೂಪಾಯಿ ಏನು ಅಂತೆಲ್ಲ ಹೇಳೋ ಹಾಗಿಲ್ಲ. ಸರಿ ಆಯ್ತು. ಸುಮ್ಮನೆ ಇರೋ ಗುಂಡ ಇವನು ಏನು ತಗೊಂಬರಂಗಿಲ್ಲ ಮನೆಗೆ. ಆಯ್ತು ಸುಮ್ಮನೆ ಯಾಕೆ ಪಪ್ಪಿ ಕೊಡ್ತಾವನಿ. ಊಟ ಹಾಕೊಡು ಅವನಿಗೆ, ಗುಂಡಂಗೆ ಅದು ಎಷ್ಟು ಬಿಟ್ಟದು. ಅವನಿಗೂ ಬಿರಿಯಾನಿ ತಂದ್ಕೊಟ್ಟಿದ್ದ. ಅವನಿಗೆ ಎಷ್ಟು ಬಿಡೋದು. ಏನು ತುಕ್ ತಂದ್ಕೊಟ್ಟಿದ್ದೆ ಅವನಿಗೆ? ನಾನು ಹೇಳಿದ್ದೆ ತಾನೇ ತಗೊಂಬರ್ಬೇಡ ಅವನಿಗೆ ಅಂತ. ಅಭ್ಯಾಸ ಮಾಡಬೇಡ ಅಂದ್ರು ಅದೇ ಮಾಡ್ತೀಯ. ಸರಿ, ನಾನು ಈಗ ಆಸ್ಪತ್ರೆಗೆ ಹೋಗೋಣ, ಹುಷಾರಿಲ್ಲ. ನಂಗೆ ಬೇಡ, ಇಂಜೆಕ್ಷನ್ ಕೊಟ್ಬಿಡ್ತಾರ ಅವರು. ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಸಾಕು. ನಿಮ್ಗೆ ಹುಷಾರಿಲ್ಲ ತಾನೆ, ಚಿಕನ್ ಕಳಿಸ್ಕೊಂಡೆ. ಸುಮ್ಮನೆ ಚಿಕನ್ ತಿನ್ನಬೇಕು ಅಂತಲೇ ಹುಷಾರಿಲ್ಲ ಅನ್ಸುತ್ತೆ. ಎಲ್ಲಿ ತಗೊಂಬಂದೆ ಮನು ಬಿರಿಯಾನಿ? ಯಾವ ಇದು? ಆಕಾಶ್ ಹೊಸಕೋಟೆ. ಮನೋಜ್ 2 ಬಿರಿಯಾನಿ ತೊಗೊಂಬಂದಿದ್ದಾರೆ. ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಏನೇನೋ ಕೊಟ್ಟಿದ್ದಾರೆ. ಏನು ಕಬಾಬು ತಂದಿದ್ಯಾ? ಓಕೆ. ಮತ್ತೆ ಹೋಗ್ತಮ್ಮ. ಎಸ್, ನೋಡಿದ್ರಲ್ಲ ಇವತ್ತಿನ ಒಂದು ಈ ವಿಡಿಯೋ ಇದಾಗಿತ್ತು. ಹಾಗೆ ಮನೋಜ್ ಅವ್ರಿಗೆ ನಾನು ಗಿಫ್ಟ್ ಕೊಟ್ಟೆ, ನೋಡಿದ್ರಲ್ಲ ಅವರು ಖುಷಿಪಟ್ಟರು. ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.